ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಶ್ರೀ ಧರ್ಮಸ್ಥಳ ಧರ್ಮಪೀಠ ಸದ್ಭಕ್ತರ ವೇದಿಕೆ ಹುಕ್ಕೇರಿ ತಾಲೂಕು ಮಾನ್ಯ ಘನ ಸರ್ಕಾರಕ್ಕೆ ತಹಸೀಲ್ದಾರ್ ಹುಕ್ಕೇರಿ ಇವರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಭಕ್ತರಿಂದ ಹಾಗೂ ಅಭಿಮಾನ ಬಳಗದಿಂದ ಹುಕ್ಕೇರಿ ತಾಲೂಕಿನ ಎಲ್ಲ ಸರ್ವ ಧರ್ಮೀಯರು ಇಂದು ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ಪ್ರತಿಭಟನೆ ಮಾಡುವ ಮೂಲಕ ಸಲ್ಲಿಸಲಾಯಿತು. ಹೌದು ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಇವರ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಹಾಗೂ ಸಮೀರ್ ಎಂಡಿ ಸಹಚರರು ಸಂಗನಮತ ಮಾಡಿಕೊಂಡು ದುರುದ್ದೇಶದಿಂದ ಶ್ರೀ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯ ಖಾವಂದರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಸರ್ಕಾರ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಪ್ರತಿಭಟನೆಯ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ 800 ವರ್ಷ ಇತಿಹಾಸವುಳ್ಳ ಒಂದು ಪವಿತ್ರ ಸರ್ವಧರ್ಮೀಯರ ಕ್ಷೇತ್ರವಾಗಿದೆ. ಅಂತಹ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸುಮಾರು 55 ವರ್ಷದಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ಮಾಡುತ್ತಾ ಬಂದಿರುತ್ತಾರೆ. ಅವರು ಜನಪರ ಯೋಗಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಕ್ಷೇತ್ರದ ಖ್ಯಾತಿಯನ್ನು ಅಂತಾರಾಷ್ಟ್ರಕ್ಕೆ ತಲುಪಿಸಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮೂಲ ಪರಂಪರೆಯಿಂದ ನಡೆದುಕೊಂಡು ಬಂದಿರುವ ಅನ್ನದಾನ, ಔಷಧಿ, ವಿದ್ಯಾ ಹಾಗೂ ಅಭಯ ದಾನಗಳನ್ನು ಈ ಪ್ರಕಾರ ಚತುರ್ವಿಧಿ ದಾನ ಮುಂದುವರಿಸಿಕೊಂಡಿದ್ದರು. ಇದರ ಫಲವಾಗಿ ಇತ್ತೀಚೆಗೆ ಲಕ್ಷಾಂತರ ಜನರು ಪ್ರಸಾದ ಸೇವೆ ಮಾಡುತ್ತಿದ್ದಾರೆ. ಅದೇ ರೀತಿ ಹಲವಾರು ಆಸ್ಪತ್ರೆ, ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳನ್ನು ಬೇರೆ ಸ್ಥಳಗಳಲ್ಲಿ ಸ್ಥಾಪನೆ ಮಾಡಿದ್ದರ ಫಲವಾಗಿ ಲಕ್ಷಾಂತರ ಬಡ ಜನ ಕುಟುಂಬಗಳು ಔಷಧೋಪಚಾರ ಪಡೆಯುತ್ತಿದ್ದಾರೆ. ಸಾಕಷ್ಟು ವಿದ್ಯಾಸಂಸ್ಥೆಗಳು ಸ್ಥಾಪನೆಯಿಂದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದೊರಕಿದೆ. ಅಭಯದಾನ ಫಲವಾಗಿ ಸಾಕಷ್ಟು ಬಡ ಕುಟುಂಬಗಳು, ಅದರಲ್ಲಿ ವಿಶೇಷವಾಗಿ ಆರ್ಥಿಕತೆಯಿಂದ ಹಿಂದುಳಿದ ಮಹಿಳೆಯರ ಸಮಾಜದ ಮುಖ್ಯವಾಹಿನಿಗೆ ಬರಲು ಅವರು ಸ್ಥಾಪಿಸಿದ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಾಕಷ್ಟು ನಾಡಿನ ಜನತೆಗೆ ಸಹಕಾರಿಯಾಗಿದೆ. ಈ ಚತುರ್ವಿಧಿ ದಾನಗಳನ್ನು ಹೊರತುಪಡಿಸಿ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಕಂಡಂತ ವ್ಯಸನ ಮುಕ್ತ ಸಮಾಜ ಕಟ್ಟುವ ಕನಸನ್ನು ನನಸಾಗಿಸಲು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹುಟ್ಟುಹಾಕಿ ಮದ್ಯ ವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡಿದರು. ಇವತ್ತು ಲಕ್ಷಾಂತರ ಕುಟುಂಬಗಳು ಮದ್ಯವ್ಯಸನ ಮುಕ್ತರಾಗಿ ಶಾಂತಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹೀಗೆ ಅವರು ಮಾಡುತ್ತಿರುವ ಜನಪರ ಕಾರ್ಯಗಳ ಬಗ್ಗೆ ಹೇಳುತ್ತಾ ಹೋದರೆ ಅವುಗಳ ಪಟ್ಟಿ ಹಾಗೆ ಬೆಳೆಯುತ್ತಾ ಹೋಗುತ್ತದೆ. ವೀಕ್ಷಕರೇ, ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ
ಅವರ ಮಾಡಿದ ಕಾರ್ಯಗಳ ಬಗ್ಗೆ ಸಾಕಷ್ಟು ಇದೆ. ಅದೇ ಒಂದು ಹೇಳುವುದಾದರೆ, ಆಡು ಮುಟ್ಟಿದ ತಪ್ಪಲಿಲ್ಲ, ಪೂಜ್ಯರು ಮಾಡಿದ ಕೆಲಸಗಳಿಲ್ಲ ಎಂದು ಹೇಳಿದರೆ ಅತಿಯೋಶಕ್ತಿ ಅನಿಸುವುದಿಲ್ಲ. ಪೂಜ್ಯರು ಕಾಂದವರು ಶ್ರೀ ಕ್ಷೇತ್ರದಲ್ಲಿ ನೆಲೆಸಿರುವ 4 ದೇವತೆಗಳ ವಾಣಿಯಂತೆ ಧರ್ಮಾಧಿಕಾರಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದು, ಅವರೆಲ್ಲ ಕ್ಷೇತ್ರದ ಕಾರ್ಯಗಳಿಗೆ ಅನ್ನಪ್ಪ ಸ್ವಾಮಿ ಕ್ಷೇತ್ರ ಪಾಲಕನೇ ನಿಂತಿರುತ್ತಾನೆ. ಅವರು ಧರಿಸುವ ಶುಭ್ರವಾದ ಬಿಳಿ ವಸ್ತ್ರದಂತೆ ಅವರ ನಡೆ, ನುಡಿ ಹಾಗೂ ಆಚರಣೆ ಅಷ್ಟೇ ಶುಭ್ರವಾಗಿ ಇದೆ. ಆದ್ದರಿಂದಲೇ ಪ್ರತಿಯೊಬ್ಬ ಮಾನವ ಧರ್ಮದ ಪಾಲಕರಾಗಿ ಮಹಾಮಾನವ ಅನಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ನಡೆದಾಡುವ ದೇವರು, ಮಾತನಾಡುವ ಮಂಜುನಾಥ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ಒಂದು ಪವಿತ್ರವಾದ ಕ್ಷೇತ್ರದ ಮೇಲೆ ತಿಳಿಸಿದ ದುಷ್ಟ ಹಾಗೂ ರಾಕ್ಷಸಿ ಪ್ರವೃತ್ತಿ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣವನ್ನ ದುರುಪಯೋಗಪಡಿಸಿಕೊಂಡು ತಮಗೆ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿಕೊಂಡು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ. ಆ ವ್ಯಕ್ತಿಗಳು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿಕೊಂಡು ಕ್ಷೇತ್ರ ಹಾಗೂ ಪೂಜ್ಯರ ಬಗ್ಗೆ ಕೆಟ್ಟ ಭಾವನೆ ಹೊಂದಿ ಅಸಭ್ಯ ಹಾಗೂ ತುಚಿ ಭಾಷೆ ಉಪಯೋಗಿಸುವ ಮೂಲಕ ವಿಡಿಯೋ ತುಣುಕುಗಳನ್ನು ಮಾಡಿ ಸಮೂಹ ಮಾಧ್ಯಮದಲ್ಲಿ ಬಿತ್ತರಿಸುತ್ತಿದ್ದಾರೆ. ಯಾವುದೇ ಆಧಾರ, ಸಾಕ್ಷಿ, ಪುರಾವೆ ಹಾಗೂ ದಾಖಲೆ ಇಲ್ಲದೆ ವಿನಾಕಾರಣ ಶ್ರೀ ಕ್ಷೇತ್ರದ ಮತ್ತು ಪೂಜ್ಯರ ಟೀಕೆ, ಟಿಪ್ಪಣಿ ಮಾಡುವ ಮುಖಾಂತರ ಸುಳ್ಳು ಸುದ್ದಿಗಳನ್ನು ಹರಡಿಸುವಲ್ಲಿ ನಿರತರಾಗಿದ್ದಾರೆ. ಈ ಅವರ ಕೃತ್ಯದಿಂದ ಭಕ್ತವೃಂದಕ್ಕೆ ಹಾಗೂ ಕರುನಾಡಿನ ಅಭಿಮಾನ ಬಳಗಕ್ಕೆ ಆಘಾತ ಉಂಟು ಮಾಡಿದೆ. ಸರ್ವ ಜನಾಂಗಗಳ ಶಾಂತಿಯ ತೋಟದಂತಿರುವ ಶ್ರೀ ಕ್ಷೇತ್ರವನ್ನ ಹಾಗೂ ಕ್ಷೇತ್ರದ ಕಳಸ ಪ್ರಿಯವಾದ ಹೂವಿನಂತಿರುವ ಕಾವಂದರನನ್ನು ತೇಜೋವಧೆ ಮಾಡುವ ದುರುದ್ದೇಶದಿಂದ ಅಂತಹ ಕೃತ್ಯ ಮಾಡುತ್ತಿದ್ದಾರೆ. ಸಮಾಜದ ಸಾಮರಸ್ಯವನ್ನು ಹಾಳು ಮಾಡುವ ಮುಖಾಂತರ ಸಮಾಜದಲ್ಲಿ ಅಶಾಂತಿ, ಅಜಾಗರೂಕತೆ ನಿರ್ಮಾಣ ಮಾಡುವ ದುರುದ್ದೇಶದಿಂದ ತಮ್ಮನ್ನು ತಾವು ಇಂತಹ ದುಷ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ದುಷ್ಟ ವ್ಯಕ್ತಿಗಳಿಗೆ ಕಡಿವಾಣ ಹಾಕಿ ಕಾನೂನು ಮೂಲಕ ಕ್ರಮ ಜರುಗಿಸುವುದು ಅನಿವಾರ್ಯವಾಗಿದೆ. ಇಲ್ಲವಾದಲ್ಲಿ ಸಮಾಜದಲ್ಲಿ ಅಶಾಂತಿ, ಉದ್ವಿಗ್ನ ಆಗುತ್ತದೆ. ಕ್ಷೇತ್ರದ ಬಗ್ಗೆ ಆಗಲಿ, ತಮ್ಮ ಬಗ್ಗೆ ಆಗಲಿ ಆಪಾದನೆ ಬಂದಾಗ ಯಾವುದೇ ತನಿಖೆ ಆಗಲಿ, ತನಿಖೆಯಿಂದ ಸತ್ಯಾಂಶ ಹೊರಬರಲಿ ಎಂಬ ಮಾತನ್ನು ಹೇಳುತ್ತಾ ಬಂದಿರುತ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ಕೂಡ ಸಿಬಿಐ ಮುಖಾಂತರ ತನಿಖೆ ಆಗಲಿ ಎಂದು ಒತ್ತಾಯಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇತ್ತೀಚೆಗೆ ಬೆಳವಣಿಗೆ ಬಗ್ಗೆ ಸರ್ಕಾರದ ಕಾನೂನು ಪ್ರಕಾರ ಸತ್ಯಾಂಶವನ್ನು ಜನರಿಗೆ ತಿಳಿಸಲಿ ಎಂಬುವ ವ್ಯಕ್ತಿಯಾಗಿದ್ದಾರೆ. ಸರ್ಕಾರವು ತನಿಖೆ ಸಲುವಾಗಿ ವಿಶೇಷ ತನಿಖಾ ತಂಡ ನೇಮಕ ಮಾಡಿರುವ ಕ್ರಮವನ್ನು ಶ್ಲಾಘಿಸಿ ಗೌರವಿಸಿ ಸತ್ಯಾಂಶ ಜನರ ಮುಂದೆ ಬರಲಿ ಎಂದು ಸಂತೋಷದಿಂದ ಹೇಳಿಕೊಂಡಿದ್ದಾರೆ. ನನ್ನ ಜೀವನದ ತೆರೆದ ಪುಸ್ತಕವಾಗಿದ್ದು ನಾನು ಟೀಕೆ ಟಿಪ್ಪಣಿಗಳಿಗೆ ಹೆದರುವುದಿಲ್ಲ. ನಾನು ಧರ್ಮ ದೇವತೆ ಸ್ವಾಮಿಗೆ ಮಾತ್ರ ಹೆದರುತ್ತೇನೆ. ಏಕೆಂದರೆ ನಾನು ಧರ್ಮ ಕಾರ್ಯಗಳ ಬಗ್ಗೆ ಅವರಿಗೆ ಮಾತ್ರ ಉತ್ತರಿಸಬೇಕಾಗಿದೆ ಎಂದು ಧೈರ್ಯದಿಂದ ಹೇಳುವ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಮೇಲ್ಕಾಣಿಸಿದ ವ್ಯಕ್ತಿಗಳು ನಿರಂತರವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಎಲ್ಲ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅವರಿಗೆ ಕಾನೂನಿನ ಸೂಕ್ತ ಕ್ರಮವನ್ನು ಒದಗಿಸಿ ಅವರಿಗೆ ಶಿಕ್ಷೆ ಆಗಬೇಕೆಂಬುದೇ ಈ ನಮ್ಮ ಪ್ರತಿಭಟನಾಕಾರರ ಉದ್ದೇಶವಾಗಿದೆ. ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ದಿಟ್ಟ ಕ್ರಮ ಜರುಗಿಸಬೇಕಾಗಿ
ಈ ಪ್ರತಿಭಟನೆಕಾರರು ಪ್ರತಿಭಟಿಸುತ್ತಿದ್ದಾರೆ. ವರದಿ ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ನಾವು ನಿಮ್ಮೊಂದಿಗೆ, ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ. ರ್ಯಾಲಿಯನ್ನು ಪ್ರಾರಂಭಿಸಿದ್ದೇವೆ. ಅದಕ್ಕಾಗಿ ಇವತ್ತಿನ ದಿವಸ ಭಾಳ ಹೆಚ್ಚಿಗೆ ಹೇಳೋದ್ರಾಗೇನು ಅರ್ಥ ಇಲ್ಲ, ಯಾಕಂದ್ರೆ ನಿಮಗೆಲ್ಲ ಗುರುತಿರ್ತಕ್ಕಂಥ ವಿಷಯ ಐತಿ. ಇವತ್ತಿನ ದಿವಸ ರ್ಯಾಲಿ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಅದಕ್ಕೆಲ್ಲರ ಭಕ್ತಾದಿಗಳ ಪಾರ್ಟಿ ಮೇಲೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಇನ್ನೂ ಅನೇಕ ಗಡಿ ಭಾಗದಲ್ಲಿರತಕ್ಕಂಥ ಭಕ್ತಾದಿಗಳು ಸಾಗಮಿಸಿದ್ದಾರೆ. ಅವರೆಲ್ಲರ ಸಹಕಾರ ಇದೆ ಅಂತ ಹೇಳ್ಕೊಂಡು ಹೇಳಿ ಕಾಡ್ಬೋದು. ಐತಿಹಾಸಿಕ ಹೋರಾಟವನ್ನು ಹುಕ್ಕೇರಿ ಪಟ್ಟಣದಲ್ಲಿ ಎಲ್ಲ ಭಾವುಕ ಭಕ್ತರು ಬಹಳ ಚೆನ್ನಾಗಿ ಆಯೋಜನೆಯನ್ನು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಅಪಪ್ರಚಾರದ ಆ ಕಳಂಕಿತ ವಿಷಯಕ್ಕೆ ಕಡಿವಾಣ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹುಕ್ಕೇರಿ ಪಟ್ಟಣದಲ್ಲಿ ಸಹಸ್ರಾರು ಸಮಾಜದ ಎಲ್ಲ ಬಾಂಧವರು ಒಂದಾಗಿ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ. ಆ ಪೂಜನೀಯ ಆ ಸ್ಥಳಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದ ಹಾಗೆ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ. ಸತ್ಯ, ಧರ್ಮ ಮತ್ತು ಭಕ್ತಿಯ ತಾಯ್ನಾಡು ಆಗಿರ್ತಕ್ಕಂಥ, ಧರ್ಮದ ಬೀಡಾಗಿರ್ತಕ್ಕಂಥ ಧರ್ಮಸ್ಥಳದ ಉಳಿವಿಗೆ ನಮ್ಮೆಲ್ಲರ ಹೋರಾಟ ಮೀಸಲು ಎಂಬತಕ್ಕಂಥ ಧ್ಯೇಯದ ಅಡಿಯಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮದ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆ ಕ್ಷೇತ್ರದ ಮೇಲೆ ಭಕ್ತಿಯನ್ನಿಟ್ಟುಕೊಂಡು ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಎಂಬತಕ್ಕಂಥ ನಾಣ್ಣುಡಿಯಲ್ಲಿ ಈ ಪವಿತ್ರ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಭಾಗಿಯಾಗಿರ್ತಕ್ಕಂಥ ಈ ಹೋರಾಟದ ಪ್ರತಿಫಲ ನಾಳೆಯ ದಿವಸನೇ ಆ ಕ್ಷೇತ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಕಳಂಕ ನಿರ್ಮೂಲನೆ ಆಗಲಿ ಎಂಬತಕ್ಕಂಥ ಧ್ಯೇಯ ಉದ್ದೇಶದಿಂದ ನಮ್ಮ ಹುಕ್ಕೇರಿಯ ಎಲ್ಲ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಿಡಸೋಸಿಯ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಗಳವರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾರ್ಯಮಠದ ಪರಮಪೂಜ್ಯರ ಒಂದು ಸಾನ್ನಿಧ್ಯ ಲಭಿಸಿದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ. ಹಾಗಾಗಿ ಎಲ್ಲರೂ ಒಂದಾಗಿದ್ದೇವೆ. ಸನಾತನ ಧರ್ಮದ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನಾವೆಲ್ಲ ಒಂದಾಗ್ತೀವಿ ಎಂಬತಕ್ಕಂಥ ಉದಾಹರಣೆಯನ್ನು ಇಡೀ ಕನ್ನಡ ನಾಡಿಗೆ ನನ್ನ ಹುಕ್ಕೇರಿ ಪಟ್ಟಣ ಇವತ್ತು ಉದಾಹರಣೆಯಾಗಿ ನಿಂತುಕೊಂಡಿದೆ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈಗ ವ್ಯವಸ್ಥಿತವಾಗಿ ಈ ದೇಶಕ್ಕೆ ಒಂದು ಒಳ್ಳೆ ಚಿಂತನೆಯನ್ನು ತಂದುಕೊಡ್ತಕ್ಕಂಥ, ಒಳ್ಳೆಯ ಧರ್ಮದ ಮಾರ್ಗವನ್ನು, ನೀತಿಯ ಮಾರ್ಗವನ್ನು ತಂದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸದಾಕಾಲ ರತ್ನವರ್ಮ ಹೆಗ್ಗಡೆಯವರಿಂದ ಹಿಡಿದು ಇಲ್ಲಿಯವರೆಗೆ ಪೂಜ್ಯರು ಬಂದ ಮೇಲೆ, ಅವರು ಯುರೋಪಕ್ಕೆ ಹೋಗಿ ಬಂದ ಮೇಲೆ ಬಹಳಷ್ಟು ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದು ಯಾರಿಗಾಗಿ ಅಂದರೆ ಸಮಾಜಕ್ಕಾಗಿ, ಜನರಿಗಾಗಿ, ಬಡವರಿಗಾಗಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಂಥ ಕೆಲಸವನ್ನು ಹೆಂಗೆ ಬೆಳೀತದೆ, ಬೆಳೆದ ಮೇಲೆ ಸಹಜವಾಗಿ ಕೆಲವು ಜನ ವಿರೋಧಿಗಳು ಬರ್ತಕ್ಕಂಥದ್ದೇ. ಅದೆಲ್ಲವನ್ನ ಧರ್ಮ ಮತ್ತು ಕಾಯ್ದೆ ಒಳಗೆ ನಾವು ಎತ್ತಿ ಹೆದರಿಸತಕ್ಕಂಥ ಕೆಲಸವನ್ನ ದೇವರು ನಮಗೆಲ್ಲ ಕೊಟ್ಟಿದ್ದಾನೆ. ಆಗ ಮಂಜುನಾಥ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಹೆದರಿಸಿ ನಾನು ಗೃಹ ಸಚಿವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಇದನ್ನು ತಾವು ಈ SITಯನ್ನು ರದ್ದುಗೊಳಿಸಿ ಈ ತನಿಖೆಯನ್ನು ಮೊಟಕುಗೊಳಿಸಬೇಕು. ಯಾಕಂದ್ರೆ ಒಂದು ತಿಂಗಳಾದರೂ ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಇತರ ನಿಮ್ಗೆ ಸತ್ಯ ಇಲ್ಲ ಅನ್ನುವಂಥ ಮಾತನ್ನ ಇದೇ ತನಿಖೆಯೊಳಗೆ ನಿಮ್ಗೆ ಸಿಕ್ಕಿದೆ ಆಲ್ರೆಡಿ. ಅದಕ್ಕಾಗಿ ಗೃಹ ಮಂತ್ರಿ ಒಳಗೆ ನಾನು ಕಳಕಳಿ ವಿನಂತಿ, ಮುಖ್ಯಮಂತ್ರಿಯವರಿಗೆ ವಿನಂತಿ ಮಾಡಿಕೊಳ್ತೇನೆ. ಈ ಪ್ರತಿಭಟನೆ ಮುಖಾಂತರ ದಯವಿಟ್ಟು ತಾವು ಈ ತನಿಖೆಯನ್ನು ಮೊಟಕುಗೊಳಿಸಬೇಕು ಮತ್ತು ಕ್ಲೀನ್ ಚಿಟ್ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಪ್ರತಿಭಟನೆ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೀವಿ. ಕುಮ್ಮಕ್ಕಿನಿಂದ ಈ ದೇಶದಲ್ಲಿರ್ತಕ್ಕಂಥ ಸನಾತನ ಧರ್ಮವನ್ನ, ಅಹಿಂಸಾ ಪರಮೋ ಧರ್ಮ ಹೇಳ್ತಕ್ಕಂತಹ ಜೈನ ಧರ್ಮವನ್ನ ಒಂದು ಷಡ್ಯಂತ್ರದಿಂದ ಅಪಪ್ರಚಾರ ಮಾಡುವ ಮೂಲಕ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಅನೇಕ ಹೆಣಗಂಡ ಹೂತಿದಾರ ಅಂತ ಹೇಳಿದ ತಕ್ಷಣ SIT ನೇಮಿಸತಕ್ಕಂಥ ಮೂರ್ಖ ಸರ್ಕಾರ ಕರ್ನಾಟಕದ್ದು. ಎಂತೆಂಥ ಗುರುತರವಾದಂತಹ ಅಪಾದನೆಗಳಿದ್ದಾಗೂ ಕೂಡ SIT ಬಗ್ಗೆ ಎಂದೂ ಚೌಕಶಿ ಆಗಲಿಲ್ಲ. ಆದರೆ ಇವತ್ತು ಸನಾತನ ಧರ್ಮ ಮೇಲೆ ಆ ದೇಶದ ಅಪಪ್ರಚಾರ ಮಾಡುವಂತ ದೃಷ್ಟಿಯಿಂದ ಇವತ್ತು SIT ನೇಮಿಸಲಾಗಿದೆ. ಕಳೆದ ಅನೇಕ ದಿನಗಳಿಂದ ಆಗಿರ್ತಕ್ಕಂಥ ಕಾರ್ಯ ನಡೀತಾ ಇದ್ರೂ ಕೂಡ ಒಂದು ಸಣ್ಣ ಎಲುವು ಕೂಡ ಸಿಗಲಿಲ್ಲ. ಯಾವ ವ್ಯಕ್ತಿ ತಲೆ ಬುಡೆ ತೆಗೆದುಕೊಂಡು ಬಂದು ಅಲ್ಲಿ ಪ್ರಚಾರಕ್ಕೆ ಇಟ್ಟಿಸಿಕೊಂಡ, ಅವನ ಮೇಲೆ ಈವರೆಗೆ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಗೃಹ ಸಚಿವರಂತ ಸನ್ಮಾನ್ಯ ಪರಮೇಶ್ವರ್ ಅವರು ನಿನ್ನೆ ವಿಧಾನಸಭೆಯಲ್ಲಿ ಚೌಕಶಿ ಪೂರ್ಣ ಆಗಲಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ರೀತಿ, ಯಾವ ಮಟ್ಟಕ್ಕೆ ಇವರು ಇದ್ದಾರೆ ಅಂತ. ಇವತ್ತು FSL ವರದಿಗೆ ಕಳಿಸಬೇಕಾಗಿದ್ದು ಸಿದ್ದರಾಮಯ್ಯ ಅವರ ಬ್ರೇನ್ ಅನ್ನ, ಪರಮೇಶ್ವರ ಬ್ರೇನ್ ಅನ್ನು ಹೊರತು ಇವತ್ತು ಅಲ್ಲಿ ಮಣ್ಣಲ್ಲ. ನಿಮ್ಗೆ ಗೊತ್ತಿಲ್ಲ ಇವತ್ತು
ಇಡೀ ರಾಜ್ಯದಲ್ಲಿ ಯಾವ ರೀತಿಯಿಂದ ಧರ್ಮಸ್ಥಳ ಯಾವ ರೀತಿಯಿಂದ ಸನಾತನ ಧರ್ಮ ಕೆಲಸ ಮಾಡ್ತಂತ ಗೊತ್ತಿಲ್ಲ ನಿಮಗೆ. ಇಷ್ಟು ಗೊತ್ತಿದ್ದಾಗ್ಯೂ ಕೂಡ ಒಂದು ವೋಟ್ ಬ್ಯಾಂಕಿನ ಒಂದು ರಾಜಕೀಯ ಕುತಂತ್ರದ ಇವತ್ತು ಬಹಳ ದೊಡ್ಡ ಅನಾಹುತವನ್ನು ನೀವು ತಂದುಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಧರ್ಮವನ್ನ ಅಪಪ್ರಚಾರಕ್ಕೆ ನೀವು ಬಳಸ್ಕೊಂಡಿದ್ದೀರಿ. ಅದಕ್ಕೆ ತಕ್ಷಣ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಯಾದ ಪರಮೇಶ್ವರರು ತಕ್ಷಣ ರಾಜೀನಾಮೆ ಕೊಡಬೇಕು. ಇಡೀ ಸಮಸ್ತ ಜನರ ಆಗ್ರಹ ಇದೆ. ಅವರು ಸಮಾಜದ ಬಗ್ಗೆ ಮಾಫಿಯನ್ನ ಕೇಳಬೇಕು ಮತ್ತು SITನ ಕೂಡಲೇ ತಕ್ಷಣ ಹಿಂಪಡೆದು ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದಾರ ಅವರನ್ನು ತಕ್ಷಣ ಬಂಧಿಸಿ ಕೂಡಲೇ ಡೇ ಟು ಡೇ ಕೆಲಸ ಮಾಡಿಕೊಂಡು ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಸಮಸ್ತ ಎಲ್ಲ ಸಮಾಜದ ಪರವಾಗಿ ಅಡವಿ ಸಿದ್ದೇಶ್ವರ ಮಠದಿಂದ ಹುಕ್ಕೇರಿ ಕೋರ್ಟ್ ಸರ್ಕಾರವರೆಗೆ ಏನು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಅದನ್ನು ವಿರೋಧಿಸಿ ಇಂದು ಹುಕ್ಕೇರಿಯಲ್ಲಿ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸರ್ಕಾರ SITಯನ್ನು ಹಿಂತೆಗೆದುಕೊಳ್ಳಬೇಕು, ಮಧ್ಯಂತರ ವರದಿಯನ್ನು ನೀಡಬೇಕು ಹಾಗೂ ಆ ಒಂದು ಕ್ಷೇತ್ರದ ಬಗ್ಗೆ ನಮ್ಮ ಜೈನ ಸಮಾಜದ ಬಗ್ಗೆ ಮಾತನಾಡುತ್ತಿರುವ ಆ ಮೂರ್ಖರನ್ನ 24 ಗಂಟೆ ಒಳಗೆ ಬಂಧಿಸಬೇಕಂತ ಈ ಪ್ರತಿಭಟನೆಯ ಮೂಲಕ ನಾನು ಆಗ್ರಹಿಸುತ್ತೇನೆ. ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿರಲಿ, ಈ ಧರ್ಮ ದೇವತೆಗಳ ಆದೇಶದಂತೆ ಸ್ಥಾಪಿತವಾದ ಕ್ಷೇತ್ರ, ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು ಬಂದದ. ಅಲ್ಲಿ 4 ಜನ ಧರ್ಮ ದೇವತೆಗಳಿಗಾಗಿ ಪೂಜ್ಯರು ಅವರ ಪೂರ್ವಜರು ಅಲ್ಲಿ ನೆಲ್ಲಾಡಿ ಬೀಡಿನಲ್ಲಿ ಏನು ಅವರ ಮನೆ ಇತ್ತು, ಆ ಮನೆಯನ್ನ ಬಿಟ್ಟುಕೊಟ್ಟಾರೆ. ಅಲ್ಲಿ ಈಗಾಗಲೂ ಪ್ರತೀತಿ ಅದ, ಆ ಮನೆಯಲ್ಲೆಲ್ಲ ಧರ್ಮ ದೇವತೆಗಳನ್ನ ನೆಲೆಸಿದ್ದಾರೆ ಅಂತೇಳಿ ಅದರ ಕ್ಷೇತ್ರ ಪಾಲಕನಾಗಿ ಅಣ್ಣಪ್ಪ ಸ್ವಾಮಿ ಅಲ್ಲಿ ನಿಂತಿದ್ದಾರೆ. ಯಾವಾಗಲೂ ಪೂಜ್ಯರು ಹೇಳ್ತಾರೆ, ನಾ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ಧರ್ಮ ದೇವತೆಗಳ ಆದೇಶದಂತೆ ಅಣ್ಣಪ್ಪ ಸ್ವಾಮಿ ಹೇಳಿಕೆಯಂತಾನೆ ನಾ ಕೆಲಸ ಮಾಡ್ತೀನಿ. ನಾ ಯಾರ್ಯಾರಿಗೂ ಹೆದರಬೇಕಾಗಿತ್ತಂದ್ರೆ ಅವರು ಧರ್ಮ ದೇವತೆಗಳಿಗೆ ಮಾತ್ರ, ಅಣ್ಣಪ್ಪ ಸ್ವಾಮಿಗೆ ಮಾತ್ರ ಹೆದರ್ತೇನೆ, ಬೇರೆ ಯಾವ ವ್ಯಕ್ತಿಗಳಿಗೂ ಅಂತ ಷಡ್ಯಂತ್ರ ವ್ಯಕ್ತಿಗಳಿಗೂ ನಾವು ಹೆದರಬೇಕಾಗಿಲ್ಲ ಅಂತ ಒಂದು ಮಾತನ್ನು ಕೂಡ ಪೂಜ್ಯರು ಹೇಳ್ತಾ ಇರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಏನು ಅಲ್ಲಿ ಯಾವುದೇ ರೀತಿಯ ಪೂಜ್ಯರು ಈಗಾಗಲೇ ಹೇಳಿದ್ದಾರೆ, ಯಾವುದೇ ರೀತಿ ತನಿಖೆ ಆಗಲಿ ಅಂತೇಳಿ. ತನಿಖೆ ಆಗಬೇಕು, ಆದರೆ ಈ ರೀತಿ ಅಪಪ್ರಚಾರ ಕ್ಷೇತ್ರದ ಬಗ್ಗೆ ಆಗಲಿ ಪೂಜ್ಯರ ಬಗ್ಗೆ ಆಗಲಿ ಆಗಬಾರದು. ಈಗಾಗಲೇ ಮಾನ್ಯ ಗೃಹ ಸಚಿವರು ಸದನದಲ್ಲಿ ಹೇಳಿಕೆಯನ್ನು ಕೊಟ್ಟಾರೆ, ನಾವಂತ ತನಿಖೆಯನ್ನು SIT ಮುಖಾಂತರ ಆ ವ್ಯಕ್ತಿ ಮೇಲೆ ತನಿಖೆಯನ್ನು ಮಾಡ್ತೇವೆ ಅಂತೇಳಿ. ಅದು ಹೇಳಿಕೆ ಮಾತ್ರ ಆಗಿ ಉಳಿಬಾರ್ದು, ಅದಕ್ಕೆ ಸೂಕ್ತವಾದ ಆದೇಶವನ್ನು ಮಾಡಿ ಆ ಬಗ್ಗೆ ತನಿಖೆಯನ್ನು ಮಾಡಿ ಭಕ್ತರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾನ್ಯ ಸರ್ಕಾರ ಮಾಡಬೇಕಂತೇಳಿ ಈ ವೇದಿಕೆ ಮುಖಾಂತರ ನಾವು ವಿನಂತಿಸಿಕೊಳ್ತೇವೆ. ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ವಿನಯಪೂರ್ವಕವಾಗಿ ಹಕ್ಕೊತ್ತಾಯವನ್ನು ಮಾಡುತ್ತೇವೆ. ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಂಸ್ಕೃತಿ ಸಂಸ್ಕಾರ ಉಳಿಸುವಲ್ಲಿ ತೀರ್ಥ ಕ್ರಮ ಜರುಗಿಸಬೇಕಾಗಿ ವಿನಂತಿಯಿಂದ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಅವರಿಗೆ ಮುಟ್ಟಿಸ್ತಾ ಇದ್ದೇವೆ. ಪೂಜ್ಯರ ನೇತೃತ್ವದಲ್ಲಿ ಸಚಿವರಿಗೆ ತಹಶೀಲ್ದಾರ್ ಸಾಹೇಬರಿಗೆ ಮುಟ್ಟಿಸ್ತಾ ಇದ್ದೇವೆ. ಧರ್ಮಾಧಿಕಾರಿಗಳಿಗೆ ಕಳಂಕಿತ ವ್ಯಕ್ತಿಗಳ ಬಂಧನವಾಗಬೇಕು. ಕಳಂಕಿತ ವ್ಯಕ್ತಿಗಳ ಬಂಧನವಾಗಬೇಕು.